ಸ್ನೇಹಿತರೆ, ಕಾಂತಾರ ಅಧ್ಯಾಯ 1 ದಂತಕತೆ ನಡೆಯುವಂತ ಕಾಲಘಟ್ಟ. ನಮ್ಮ ಕನ್ನಡಿಗರ ಹೆಮ್ಮೆ ಕದಂಬರು ಆಳ್ವಿಕೆ ನಡೆಸುವಂತ ಕಾಲಘಟ್ಟದಲ್ಲಿ, ಅಂದ್ರೆ ಕದಂಬರಿಗೆ ಸಾಮಂತರಾಗಿ ಇಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದಲ್ಲಿ ಒಂದು ಕಾಲ್ಪನಿಕ ಸಾಮ್ರಾಜ್ಯವನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಕಾಲ್ಪನಿಕ ಸಾಮ್ರಾಜ್ಯದ ಹೆಸರು ಬಾಂಗ್ರ ಸಾಮ್ರಾಜ್ಯ ಅಂತ. ಈ ಬಾಂಗ್ರ ಸಾಮ್ರಾಜ್ಯದವರು ಕದಂಬರಿಗೆ ಅಂದ್ರೆ ಸಾಮಂತರಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ ಒಂದ್ ಕಡೆ. ಇದೇ ಸಂದರ್ಭದಲ್ಲೇ ಈ ಬಾಂಗ್ರ ಸಾಮ್ರಾಜ್ಯಕ್ಕೆ ಸಮೀಪದಲ್ಲೇ ಸ್ವಲ್ಪ ದೂರದಲ್ಲಿ ಕಾಂತಾರ ಅನ್ನೋ ಒಂದು ಕಾಡಿದೆ. ಅಂದ್ರೆ ಅದಕ್ಕೆ ಶಿವನ ಹೂದೋಟ ಅಂತ ಕೂಡ ಕರೀತಾರೆ. ಯಾತಕ್ಕೋಸ್ಕರ ಆ ರೀತಿ ಕರೀತಾರೆ ಅದ್ರ ಹಿಂದೆ ಕೂಡ ಒಂದು ದಂತಕಥೆ ಇರುತ್ತೆ. ಸೊ ಆ ಒಂದು ಶಿವನ ಹೂದೋಟದಲ್ಲಿ ಬುಡಕಟ್ಟು ಜನಾಂಗದವರು ದೈವಗಳ ಮೇಲೆ ತುಂಬಾನೇ ನಂಬಿಕೆ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಂದ್ರೆ ಆ ಬುಡಕಟ್ಟು ಜನಾಂಗದವರು ವಾಸ ಮಾಡುವಂತ ಜಾಗದಲ್ಲಿ ಆ ಒಂದು ಕಾಂತಾರದ ಕಾಡಿನಲ್ಲಿ ನ್ಯಾಚುರಲ್ ರಿಸೋರ್ಸಸ್ ತುಂಬಾನೇ ಸಮೃದ್ಧಿಯಾಗಿ ಸಿಗ್ತಾ ಇರುತ್ತೆ. ಮತ್ತೆ ಅವ್ರಿಗೆ ಬೇಸಿಕ್ ನೀಡ್ಸ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಎಲ್ಲವೂ ಕೂಡ ಅವ್ರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲೇ ಸಿಗ್ತಾ ಇರೋ ಕಾರಣದಿಂದ ಅವರಿಗೆ ಕಾಂತಾರ ಕಾಡಿನಿಂದ ಹೊರಗಡೆ ಬರುವಂತ ಅಗತ್ಯನೇ ಬರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಕಾಲಕ್ರಮೇಣ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸಂದರ್ಭ ಒದಗಿ ಬರುತ್ತೆ. ಆ ಸಂದರ್ಭದ ಮುಖಾಂತರ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಒಂದು ಆಪರ್ಚುನಿಟಿ ಸಿಗುತ್ತೆ. ಏನು ಆಪರ್ಚುನಿಟಿ ಅಂತಂದ್ರೆ ಬಾಂಗ್ರ ಸಾಮ್ರಾಜ್ಯಕ್ಕೆ ಬರುವಂತ ಒಂದು ಅವಕಾಶ ಸಿಗುತ್ತೆ. ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಬುಡಕಟ್ಟು ಜನಾಂಗದವರಲ್ಲಿ ಸ್ವಲ್ಪ ಜನ ಬಾಂಗ್ರ ಸಾಮ್ರಾಜ್ಯಕ್ಕೆ ಬರ್ತಾರೆ. ಹಾಗೆ ಬಂದಾಗ ಬುಡಕಟ್ಟು ಜನಾಂಗದವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಂದ್ರೆ ಇದೇನಿದು, ಇಲ್ಲಿ ಟ್ರೇಡ್ ನಡೀತಾ ಇದೆ, ಎಕನಾಮಿಕ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಅಂದ್ರೆ ಬಾಂಗ್ರ ಸಾಮ್ರಾಜ್ಯದವರು ಅರೇಬಿಯನ್ ಹತ್ರ ಮತ್ತೆ ಪೋರ್ಚುಗೀಸ್ ಅವ್ರ ಹತ್ರ ಎಲ್ಲ ಟ್ರೇಡ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಯಾಕೆ ಅಂದ್ರೆ ನಮ್ಮ ಹತ್ರ ಕೂಡ ನ್ಯಾಚುರಲ್ ರಿಸೋರ್ಸಸ್ ತುಂಬಾನೇ ಇದೆ, ಏಲಕ್ಕಿ ಇದೆ, ಅಂದ್ರೆ ಮೆಣಸಿದೆ, ಇವನ್ನೆಲ್ಲ ತಗೊಂಬಂದು ನಾವು ಕೂಡ ಇಲ್ಲಿ ಟ್ರೇಡ್ ಮಾಡಿ ನಾವು ಅಂದ್ರೆ ನಮ್ಮ ಹತ್ರ ಇರೋ ವಸ್ತುಗಳನ್ನ ಇಲ್ಲಿ ಸೆಲ್ ಮಾಡಿ ನಮಗೆ ಅಗತ್ಯ ಇರುವಂತ ವಸ್ತುಗಳನ್ನ ನಾವು ಕೂಡ ಪರ್ಚೇಸ್ ಮಾಡೋಣ, ನಾವು ಕೂಡ ಸೋಷಿಯಲಿ ಎಕನಾಮಿಕಲಿ ನಾವು ಕೂಡ ಗ್ರೋ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಹಾಗಾಗಿ ಅವರು ಕೂಡ ಬಾಂಗ್ರ ಸಾಮ್ರಾಜ್ಯದ ಪೋರ್ಟ್ ನಲ್ಲಿ ಅವರು ಕೂಡ ಟ್ರೇಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಬಾಂಗ್ರ ಸಾಮ್ರಾಜ್ಯದ ಅಧಿಕಾರಿಗಳು ಮತ್ತೆ ಅಲ್ಲಿನ ರಾಜನಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಮೊದಲೇ ಕಾಂತಾರ ಕಾಡನ್ನ ತಮ್ಮ ವಶ ಪಡಿಸ್ಕೋಬೇಕು ಅಂತ ಹೇಳಿ ತಲೆಮಾರಿನಿಂದ ಬಾಂಗ್ರ ಸಾಮ್ರಾಜ್ಯದವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದರೆ ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗ್ತಾನೆ ಇರುತ್ತೆ. ಸೊ ಇನ್ನೊಂದು ಕಡೆ ಇವರು ಈಗ ಬಂದು ಸೋಷಿಯಲಿ ಎಕನಾಮಿಕಲಿ ನಮ್ಮ ಸಮಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅಂತ ಇವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ರಾಜ ಕುಟುಂಬದವರು ಅಂದ್ರೆ ಆಲ್ರೆಡಿ ಪ್ರಿವಿಲೇಜ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಕೆಲವ್ರಿಗೆ ಕೆಳಮಟ್ಟದಿಂದ ಕೆಲವರು ಬೆಳೀತಾರೆ ಅಂತ ಹೇಳಿದಾಗ ಮನುಷ್ಯನ ಸಹಜ ಗುಣ ಅಂದ್ರೆ ಕೆಲವರಿಗೆ ಹೊಟ್ಟೆವರಿ ಬಂದೇ ಬರುತ್ತೆ. ಅಂದ್ರೆ ಇವರು ನಮ್ಮ ಸಮಕ್ಕೆ ಬರ್ತಾ ಇದಾರಲ್ಲ ಅನ್ನೋ ಒಂದು ಹೊಟ್ಟೆವರಿ ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಇಲ್ಲಿಂದ ಇವ್ರಿಗೆ ಅಂದ್ರೆ ಬಾಂಗ್ರ ಸಾಮ್ರಾಜ್ಯದವ್ರಿಗೆ ಮತ್ತೆ ಬುಡಕಟ್ಟು ಜನಾಂಗದವ್ರಿಗೆ ಇಲ್ಲಿದ್ದ ಯುದ್ಧ ಶುರು ಆಗುತ್ತೆ. ಇಲ್ಲಿವರೆಗೂ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂತಾರ ಚಿತ್ರವನ್ನ ನೀವು ನೋಡಿದಾಗ ಎಷ್ಟು ಜನ ಗಮನಿಸಿದಿರೋ ಗೊತ್ತಿಲ್ಲ. ಇಲ್ಲಿ ಬಾಂಗ್ರ ಸಾಮ್ರಾಜ್ಯ ಅಂತ ಇವ್ರು ಏನ್ ತೋರಿಸಿದರೆ, ಈ ಬಾಂಗ್ರ ಸಾಮ್ರಾಜ್ಯದವರು ಕದಂಬರಿಗೆ ಸಾಮಂತರು ಅಂತದನ್ನ ಇವರು ಕ್ಲೈಮ್ ಮಾಡಿದ್ದಾರೆ. ಸೊ ಕದಂಬರು ಯಾರು? ನಮ್ಮ ಕನ್ನಡಿಗರ ಹೆಮ್ಮೆ ಕನ್ನಡ ಸಾಮ್ರಾಜ್ಯ. ಅಂದ್ರೆ ಕನ್ನಡ ಭಾಷೆಯನ್ನ ಮೊಟ್ಟ ಮೊದಲ ಬಾರಿಗೆ ತಮ್ಮ ಆಳ್ವಿಕೆ ಭಾಷೆಯನ್ನಾಗಿ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಇವರು ಯೂಸ್ ಮಾಡಿದಂತಹ ಮೊಟ್ಟ ಮೊದಲನೇ ಸಾಮ್ರಾಜ್ಯ ಕನ್ನಡ ಸಾಮ್ರಾಜ್ಯ, ಕದಂಬ ಸಾಮ್ರಾಜ್ಯ. ಕದಂಬರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಗಂಗರಾಗಿರ್ಬೋದು, ಇವರು ಯಾರನ್ನಾದ್ರೂ ನೀವು ತಗೊಳ್ಳಿ, ಇವರ ಇತಿಹಾಸದ ಪುಟಗಳನ್ನು ನಾವು ನೋಡಿದಾಗ ಎಲ್ಲೂ ಕೂಡ ಇವರು ಅಂದ್ರೆ ಎಲ್ಲರೂ ಕೂಡ ವೀರ ಮರಣವನ್ನು ಹೊಂದಿದ್ದಾರೆ ಹೊರತು ಯಾರು ಕೂಡ ಶಾರ್ಟ್ ಕಟ್ ಅಂದ್ರೆ ಯಾವುದೋ ಒಂದು ಕವಲು ದಾರಿಯನ್ನು ಉಪಯೋಗಿಸ್ಕೊಂಡು ಒಂದು ಗುಂಪನ್ನ ಗೆಲ್ತು ಅಂತನೋ ಅಥವಾ ಒಂದು ಜಾಗವನ್ನ ಗೆದ್ರು ಅಂತನೋ ಎಲ್ಲೂ ಕೂಡ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂತಾರ ಚಿತ್ರದಲ್ಲಿ ಈ ಒಂದು ಬಾಂಗ್ರ ಸಾಮ್ರಾಜ್ಯದವರು ಕಡೆಗೆ ಎಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ಕಾಂತಾರ ಕಾಡನ್ನ ತಮ್ಮ ವಶಕ್ಕೆ ಪಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಅಂದ್ರೆ ವಶಪಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ತುಂಬಾ ಕೀಳ್ಮಟ್ಟಕ್ಕೆ ಯೋಚನೆ ಮಾಡ್ತಾರೆ, ತುಂಬಾ ಕೀಳ್ಮಟ್ಟಕ್ಕೆ ಇಳಿತಾರೆ. ಎಷ್ಟು ಕೀಳ್ಮಟ್ಟಕ್ಕೆ ಅಂತಂದ್ರೆ ಹೆಣ್ಣಿನ ಸೌಂದರ್ಯವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಆ ಹೆಣ್ಣಿನ ಸೌಂದರ್ಯವನ್ನೇ ಆಯುಧವನ್ನಾಗಿ ಬಳಸಿಕೊಂಡು ಅದರ ಮುಖಾಂತರನಾದ್ರೂ ನಾವು ಕಾಂತಾರ ಕಾಡನ್ನ ತಮ್ಮ ವಶಪಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು. ಇನ್ನೊಂದು ಕಡೆ ಅಂದ್ರೆ ದೈವಗಳನ್ನ ಬಂಧಿಸೋದಂತೆ, ದೈವಗಳನ್ನ ಅಂದ್ರೆ ಶಿವನ ಗಣಗಳು ಅಂತ ತೋರಿಸಿದಾಗ ದೈವಗಳನ್ನ ಅಂದ್ರೆ ಶಿವನ ಗಣಗಳನ್ನ ಬಂಧಿಸೋದಕ್ಕೆ ಸಾಧ್ಯನಾ? ನನಗದನ್ನ ಅಲ್ಲೂ ಕೂಡ ನನಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಇನ್ನೊಂದು ಕಡೆ ಹೆಣ್ಣಿನ ಸೌಂದರ್ಯವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಒಂದು ಗುಂಪನ್ನು ಅಥವಾ ಒಂದು ಲ್ಯಾಂಡ್ ಅನ್ನ ತಮ್ಮ ವಶಪಡಿಸ್ಕೊಳ್ಳೋದಕ್ಕೆ ನೋಡುವಂಥದ್ದು. ಅಥವಾ ಇನ್ನೊಂದು ಕಡೆ ಇನ್ನೂ ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರಗಳನ್ನ ಮಾಡಿ ಆ ಒಂದು ದಾರಿಯಲ್ಲಿ ಹೋಗಿ ಅಂದ್ರೆ ಮಾಟ ಮಂತ್ರಗಳನ್ನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅದರ ಮುಖಾಂತರ ನಾವು ಈ ಒಂದು ಕಾಂತಾರ ಕಾಡನ್ನ ತಮ್ಮ ವಶಪಡಿಸ್ಕೋತೀವಿ ಅಂತ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು. ಇದು ಯಾವುದು ಕೂಡ ನನಗಂತೂ ಸರಿ ಅಂತ ಅನಿಸ್ಲಿಲ್ಲ. ನನಗಂತೂ ಇದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಂತಂದ್ರೆ
ಕನ್ನಡ ಸಾಮ್ರಾಜ್ಯಗಳು ಅಂತ ಬಂದಾಗ ಬಾಂಗ್ಲಾ ಸಾಮ್ರಾಜ್ಯ ಅಂತ ತೋರಿಸಿದ್ದಾರೆ, ಒಂದು ಕಾಲ್ಪನಿಕ ಸಾಮ್ರಾಜ್ಯನೇ ಅಟ್ಲೀಸ್ಟ್. ಅಂದರೆ ಇಲ್ಲಿ ತುಂಬ ಎಚ್ಚರಿಕೆಯಿಂದ ನಮ್ಮ ರಿಷಬ್ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ. ಅಂತಂದರೆ ನನ್ನ ಪ್ರಕಾರ ನಾನು ಅದೇ ರೀತಿಯೇ ಅನಲೈಸ್ ಮಾಡಿದಾಗ ನಾನು ಅದೇ ರೀತಿಯೇ ಅರ್ಥ ಮಾಡಿಕೊಂಡೆ. ಅಂದರೆ ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ ಅಷ್ಟೇ, ಆದರೆ ಕದಂಬರನ್ನು ಇಲ್ಲಿ ಇನ್ವಾಲ್ವ್ ಮಾಡಲಿಲ್ಲ. ಅದೊಂದು ಅಂದರೆ ಅದರಲ್ಲಿ ತುಂಬ ಎಚ್ಚರಿಕೆ ವಹಿಸಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನೀವು ತಮಿಳು ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಒಂದು ಕಾದಂಬರಿಯನ್ನು ಆಧಾರವಾಗಿ ಇಟ್ಕೊಂಡು ಚಿತ್ರವನ್ನು ಮಾಡ್ತೀನಿ ಅಂತ ಹೇಳಿ ಚೋಳರನ್ನು ಎಷ್ಟು ಮಟ್ಟಿಗೆ ಅಂದರೆ ಎಷ್ಟು ಮಟ್ಟಿಗೆ ಅವಮಾನ ಮಾಡ್ಬೋದು ಅಷ್ಟು ಮಟ್ಟಿಗೆ ಅವಮಾನ ಮಾಡಿದ್ರು ಇದು ನಮ್ಮ ಮಣಿರತ್ನಂ ಸರ್ ಅವರು. ಆ ಒಂದು ಚಿತ್ರದಲ್ಲಿ ಆ ಒಂದು ಕಾದಂಬರಿಯನ್ನು ಓದಿ ಆ ಚಿತ್ರವನ್ನು ನೋಡಿದವ್ರಿಗೆ ಗೊತ್ತು ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಸೊ ಆ ರೀತಿ ಇಲ್ಲೆಲ್ಲೂ ಕೂಡ ಆಗಿಲ್ಲ. ಯಾಕಂದರೆ ಕನ್ನಡಿಗರು ಯಾವತ್ತೂ ಕೂಡ ಅಂದರೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಅದನ್ನು ಎಲ್ಲೂ ಕೂಡ ನಾವು ಅಲ್ಲಿ ಯಾವುದು ಕೂಡ ಕಲ್ಪನೆಯನ್ನು ಸೇರಿಸಿ ಅದನ್ನು ಹೇಗೆ ಬೇಕಾದರೂ ಆಗಿ ತೋರಿಸಿದ್ರೆ ಒಪ್ಕೊಳ್ಳೋದಿಲ್ಲ ನಮ್ಮ ಕನ್ನಡಿಗರು. ಅಷ್ಟು ಅಂದರೆ ಆ ರೀತಿಯಾದಂಥ ಮೈಂಡ್ಸೆಟ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ರಿಷಬ್ ಶೆಟ್ಟಿ ಅವರು ಇಲ್ಲಿ ತುಂಬ ಎಚ್ಚರಿಕೆ ವಹಿಸಿ ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ ಅಷ್ಟೇ, ಆದರೆ ಇಲ್ಲಿ ನಡೆಯುವಂಥದ್ದು ಎಲ್ಲವೂ ಕೂಡ ಫಿಕ್ಷನ್. ಆದರೆ ಇನ್ನೊಂದು ಕಡೆ ಸಂಸ್ಕೃತಿ ಭೂತಕೋಲ ಸಂಸ್ಕೃತಿಯನ್ನು ತೊಗೊಂಡ್ಬಂದಿದ್ದಾರೆ. ಅದರಲ್ಲಿ ತುಂಬ ರಿಸರ್ಚ್ ಮಾಡಿ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ತೋರಿಸಿದ್ದಾರೆ. ಅಂದರೆ ಅದರಲ್ಲಿ ನನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದರೆ ಇವರು ಕದಂಬರ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ ಅಂತ ಇವ್ರು ಏನು ಕ್ಲೈಮ್ ಮಾಡಿದಾರಲ್ಲ, ಸೊ ಹಾಗಾಗಿನೇ ನನಗೆ ಈ ರೀತಿಯಾದಂಥ ಯೋಚನೆಗಳು ಬಂತು. ಬಾಂಗ್ಲಾ ಸಾಮ್ರಾಜ್ಯ ಅಂತ ಏನು ತೋರಿಸಿದ್ದಾರೆ ಇದು ಕೂಡ ಕನ್ನಡ ಸಾಮ್ರಾಜ್ಯ ಅಂತಲೇ ನಾವು ತಗೋಬೇಕು. ಸೊ ಕನ್ನಡ ಸಾಮ್ರಾಜ್ಯಗಳು ಅಂತ ಹೇಳಿದಾಗ ಇವರು ಅಂದರೆ ಇಷ್ಟು ಕೀಳ್ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ ನಾವು ಹೇಗೆ ಅದನ್ನು ತಗೊಳ್ಳೋವಂಥದ್ದು, ಫಿಕ್ಷನೇ ಕಲ್ಪನೆನೇ ಆದರೂ ಕೂಡ ಇದನ್ನು ಹೇಗೆ ನಾವು ತಗೊಳ್ಳೋವಂಥದ್ದು, ಇದನ್ನು ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಇದನ್ನು ಯಾರಾದರೂ ಸಂಶೋಧಕರು ಅಥವಾ ಇತಿಹಾಸಕಾರರು ಮತ್ತು ಯಾರಾದರೂ ಸಾಹಿತಿಗಳು ಮತ್ತು ಕದಂಬರ ಬಗ್ಗೆ ಮತ್ತು ಈ ಒಂದು ಇತಿಹಾಸ ಕನ್ನಡ ಸಾಮ್ರಾಜ್ಯಗಳ ಇತಿಹಾಸಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿದವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನು ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.